ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಡಾಕ್ಟರ್ ಎಚ್.ಎಂ. ರಾಮಚಂದ್ರಪ್ಪ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಾನ್ವಿಯಲ್ಲಿ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾನ್ವಿಯಲ್ಲಿ ಕ್ವೆಶ್ಚನ್ ಮತ್ತು ಉತ್ತರ ಪುಸ್ತಕಗಳನ್ನು ವಿತರಣೆ ಮಾಡಲಾಯಿತು. ರಾಯಚೂರು ಜಿಲ್ಲಾ ವತಿಯಿಂದ ಹನುಮಂತ ಕೋಟೆರವರು ಮತ್ತು BSS ರಾಯಚೂರು ಜಿಲ್ಲಾ ಸಮಿತಿಯನ್ನು ಕರೆತಂದು ಕಾಲೇಜಿನ ಪ್ರಾಂಶುಪಾಲಕರು ಗೌರವಿಸಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು. ಈ ಸಂದರ್ಭದಲ್ಲಿ ರಾಯಚೂರು ಜಿಲ್ಲಾಧ್ಯಕ್ಷರು ಬಿ. ತಿಮ್ಮಪ್ಪ ಆಂಜನೇಯ, ಜಿಲ್ಲಾ ಕಾರ್ಮಿಕ ಅಧ್ಯಕ್ಷರು ಇ. ಕುಮಾರಸ್ವಾಮಿ, ಜಿಲ್ಲಾ ಗೌರವಾಧ್ಯಕ್ಷರು ಚಂದ್ರಶೇಖರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ವರದಿಗಾರರು, ಕಾಲೇಜಿನ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಕಾರ್ಯಕ್ರಮ ಯಶಸ್ವಿಗೊಳಿಸಲಾಯಿತು. ಸರ್ವಧರ್ಮ ಟ್ರಸ್ಟ್ ಒಂದು 3-4 ವರ್ಷಗಳಿಂದ ಸುಮಾರು ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಒಳ್ಳೆ ರೀತಿಯಾಗಿ ಮಾನ್ವಿಯಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ ಅವ್ರದ್ದು ಸೇವೆ. ಮತ್ತು ಸಾಹೇಬರು ಮತ್ತು ಬುಕ್ಕು ಎಲ್ಲ ವಿತರಣೆಗೆ ಎಲ್ಲ ರೆಡಿ ಮಾಡಿದ್ದಾರೆ. ಒಂದು ನಮ್ಮ ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಡಾಕ್ಟರ್ ರಾಮಚಂದ್ರಪ್ಪ ಗುಡಿ ಚಿನ್ನಿ ಅವರು 4 ಜನವರಿ 4 2025 ಅವ್ರದ್ದು ಬರ್ತಡೇ ಅಂಗವಾಗಿ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾರು ನಮ್ಮ ಹನುಮಂತ ಕೋಟೆ ಅಣ್ಣನವರು. ಅದೇ ರೀತಿಯಾಗಿ ಸಭೆಗೆ ಕರೆದು ನಮಗೆ ಒಂದು ಗೌರವ ಕೊಟ್ಟು ಒಳ್ಳೆ ರೀತಿಯಾಗಿ ನಮಗೆ ಖುಷಿಯಾದಂಥ ಒಂದು ವಿಚಾರವಾಗಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ 2 ಮಾತುಗಳು ಹೇಳ್ತಾ ಮುಗಿಸ್ತಾ ಇದ್ದಾರೆ. ಕೇಂದ್ರ ಬಿಜೆಪಿ ನಾಯಕರಿಂದ ನಿರಂತರ ಸಂವಿಧಾನ ಅಪಮಾನ ಅಪಾಯಕಾರಿ ಎಂದು ಸಿಪಿಐಎಂ ಕಾರ್ಯದರ್ಶಿ ಕೆ. ಪ್ರಕಾಶ್ ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಚಂದ್ರಶೇಖರ್ ಬಾಳೆ ಒಳನಾಡಿಗಳ ಬಳಗದಿಂದ ಹಮ್ಮಿಕೊಂಡಿದ್ದು ಅರುಣೋದಯ ಗ್ರಂಥ ಲೋಕಾರ್ಪಣೆ ಹಾಗೂ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಹಲಗೆ ಬಾರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ದೇಶಕ್ಕೆ ಸ್ವತಂತ್ರ ಹಾಗೂ ಸಂವಿಧಾನ ದೊರೆತು 75 ವರ್ಷಗಳಾಗಿದೆ. ಆದರೆ ಕೇಂದ್ರ ಸರ್ಕಾರದ ನಾಯಕರು ಸಂವಿಧಾನದ ಬಗ್ಗೆ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡುತ್ತಾ ಸಂವಿಧಾನಕ್ಕೆ ಅವಮಾನವನ್ನು ತಂದೊದಗಿಸಿದ್ದಾರೆ. ಚಂದ್ರಶೇಖರ್ ಬಾಳೆ ಅವರು ಇನ್ನೂ ಹೆಚ್ಚು ಕಾಲ ಇದ್ದು ಸಂಘರ್ಷಣದ ಕಾಲಘಟ್ಟದಲ್ಲಿ ಮಾರ್ಗದರ್ಶನ ನೀಡಬೇಕಾಗಿದೆ. ಚಳುವಳಿಗೆ ತಾತ್ವಿಕತೆಯ ಭದ್ರತೆಗೆ ಮಾರ್ಗದರ್ಶನ ನೀಡಬೇಕಾಗಿದೆ ಎಂದು ಹೇಳಿದರು. ಸಮ್ಮೇಳನ ತುಮಕೂರಲ್ಲಿ 29-30-31 ಜನರ ಸಮಸ್ಯೆಗಳ ಆರಾಧಿಸಿ ಹೋರಾಟ ವಿಸ್ತರಣೆ ಹಾಗೂ ಕೇಂದ್ರ ಹಾಗೂ ರಾಜ್ಯದ ಸರ್ಕಾರದ ವಿರುದ್ಧ ಪ್ರಬಲ ಹೋರಾಟ ರೂಪಿಸಲು ಸಿಪಿಎಂ ಪಕ್ಷದ 24ನೇ ರಾಜ್ಯ ಸಮ್ಮೇಳನದಲ್ಲಿ ತೀರ್ಮಾನಿಸಿದೆ ಎಂದು ಭಾರತೀಯ ಕಮ್ಯುನಿಸ್ಟ್ ಮಾರ್ಕ್ಸ್ವಾದಿ ಸಿಪಿಐಎಂ ಪಕ್ಷದ ಕಾರ್ಯದರ್ಶಿ ಕೆ. ಪ್ರಕಾಶ್ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರಾಜ್ಯದ ರೈತರು, ಕಾರ್ಮಿಕರು ಹಾಗೂ ಇತರೆ ಜನ ವಿಭಾಗಗಳ ಮೇಲೆ ಸಂಕಷ್ಟಗಳನ್ನು ಹೇರುತ್ತಿದೆ. ಸರ್ಕಾರದ ಆರ್ಥಿಕ ಹಾಗೂ ಸಾಮಾಜಿಕ ನೀತಿಗಳ ವಿರುದ್ಧ ಹೋರಾಟಗಳನ್ನು ತೀವ್ರಗೊಳಿಸಲು ನಿರ್ಧರಿಸಲಾಗಿದೆ ಎಂದರು. ಅಲ್ಲದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಈ ನೀತಿಗಳನ್ನು ವಿರೋಧಿಸಿ ಫೆಬ್ರವರಿ 21ಕ್ಕೆ ಬೆಂಗಳೂರಿನಲ್ಲಿ ಹಲವು ಸಂಘಟನೆಗಳಿಂದ ನಡೆಯುವ ಹೋರಾಟಕ್ಕೆ ಪಕ್ಷ ಬೆಂಬಲಿಸಿದೆ ಎಂದರು. ಅಲ್ಲದೆ ಕೇಂದ್ರದ ಮೋದಿ ಸರ್ಕಾರ ದೇಶದ ಬಹುಸಂಖ್ಯಾತ ಬಡವರನ್ನು ಬಲಿಕೊಟ್ಟು ಮತೀಯವಾದಿ ನೀತಿಗಳ ನೆರಳಲ್ಲಿ ಕಾರ್ಪೊರೇಟ್ ಬಂಡವಾಳದಾರರ ಹಿತಕ್ಕಾಗಿ ನವ ಉದಾರಿ ನೀತಿಗಳನ್ನು ಆಕ್ರಮಣಕಾರಿಯಾಗಿ ಜಾರಿ ಮಾಡುತ್ತಿದೆ. ಜನತೆಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಕೂಡ ಮೋದಿ ನೀತಿಗಳನ್ನೇ ಅನುಸರಿಸಲಾಗುತ್ತಿದೆ ಎಂದು ಹೇಳಿದರು. ಸಾಮಾಜಿಕ ನೀತಿಗಳಿದ್ದಾವೆ. ಬಿಜೆಪಿಗೂ ಮತ್ತು ಕಾಂಗ್ರೆಸ್ಗೂ ವ್ಯತ್ಯಾಸ ಇರಲಾರದ ರೀತಿಯಲ್ಲಿ ನೀತಿಗಳು ವೇಗವನ್ನು ಪಡ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರವಂತೂ ಪೂರ್ತಿಯಾಗಿ ಬಂಡವಾಳದಾರರಿಗೆ ಪೂರಕವಾಗಿರ್ತಕ್ಕಂಥ ಆರ್ಥಿಕ ನೀತಿಗಳನ್ನು ಅನುಸರಿಸ್ತಾ ಇದೆ.
ಅದರ ಭಾಗವಾಗಿಯೇ ಅವರಿಗೆ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅನ್ನೋ ಹೆಸರಿನಲ್ಲಿ ಸರ್ಕಾರದ ಎಲ್ಲ ಆಸ್ತಿಗಳನ್ನು ಖಾಸಗಿಯವರಿಗೆ ವರ್ಗಾವಣೆ ಮಾಡಲಿಕ್ಕೆ ಬೇಕಾದಂಥ ನೀತಿಯನ್ನು ಅಂಗೀಕಾರ ಮಾಡಿದ್ದಾರೆ. ಅದು ನಿಮ್ಮ ರಾಷ್ಟ್ರೀಯ ಹೆದ್ದಾರಿಗಳನ್ನು ಖಾಸಗಿಯವರಿಗೆ ಕೊಡೋದು, ವಿದ್ಯುತ್ ಕ್ಷೇತ್ರವನ್ನು ಖಾಸಗಿಯವರಿಗೆ ಕೊಡೋದು, ಏರ್ಪೋರ್ಟನ್ನು ಖಾಸಗಿಯವರಿಗೆ ಕೊಡೋದು, ಬಂದರುಗಳನ್ನು ಖಾಸಗಿಯವರಿಗೆ ಕೊಡೋದು, ರೈಲ್ವೆಯನ್ನು ಖಾಸಗಿಯವರಿಗೆ ಕೊಡೋದು, ಮತ್ತೆ ಖನಿಜ ಸಂಪನ್ಮೂಲಗಳನ್ನು ಖಾಸಗಿಯವರಿಗೆ ಕೊಡೋದು, ಎಲ್ಲವನ್ನೂ ಕೂಡ ಖಾಸಗಿಯವರಿಗೆ ವರ್ಗಾವಣೆ ಮಾಡತಕ್ಕಂಥ ವಿಶಾಲವಾದಂಥ ದೇಶದ ಸಂಪತ್ತಿನ ವರ್ಗಾವಣೆಯ ಯೋಜನೆ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅಂತ ಹೆಸರಿಟ್ಟಿದ್ದಾರೆ. ಹಾಗಾಗೇನೆ ಎಲ್ಲವನ್ನೂ ಅವರು ಏನು ಖಾಸಗೀಕರಣ ಮಾಡ್ತಿದ್ದಾರೆ ಮತ್ತು ಭೂಮಿಯನ್ನು ಪೂರ್ತಿಯಾಗಿ ಖಾಸಗಿ ವರ್ಗಾವಣೆಗೆ, ಕಾರ್ಪೊರೇಟ್ ಅಗ್ರಿಕಲ್ಚರ್ಗೆ ಅಥವಾ ಕಾರ್ಪೊರೇಟ್ ಲ್ಯಾಂಡ್ ಲಾರ್ಡಿಸಮ್ ಅಂತ ನಾವೇನು ಮಾತಾಡ್ತೀವಿ. ಮಹಾನಗರ ಪಾಲಿಕೆ ರಾಯಚೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೆರವೇತನ ಪೌರ ಕಾರ್ಮಿಕರು ಕೆಲಸದ ಒತ್ತಡ ಮತ್ತು ಹಲವಾರು ಸಮಸ್ಯೆಗಳಿಗೆ ಗುರಿಯಾಗಿದ್ದು, ಈ ಸಮಸ್ಯೆಯ ನಿರ್ವಹಣೆ ಒತ್ತಾಯಿಸಿ ಹಿಂದೂ ಕರ್ನಾಟಕ ರಾಜ್ಯ ದಿನಗುಳಿ ಮತ್ತು ಗುತ್ತಿಗೆ ಪೌರ ಸೇವಾ ನೌಕರರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. 1/4/2022 ಅಂದಿನಿಂದ ನೆರವೇತನ 130 ಪೌರ ಕಾರ್ಮಿಕರು ಕಾಯಂಗೊಂಡ ನಂತರ ಸುಮಾರು 39 ಹುದ್ದೆಗಳು ಖಾಲಿ ಉಳಿದವು. ಸರ್ಕಾರ ಆದೇಶದಂತೆ ಇಂದಿನ ಖಾಲಿ ಹುದ್ದೆಗಳ ಜೊತೆಗೆ ಹೆಚ್ಚುವರಿ ಹುದ್ದೆ ತುಂಬುವ ಅವಶ್ಯಕತೆ ಇದೆ. ಡಿಸೆಂಬರ್ 2024 ಒಳಗೆ ಖಾಲಿ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಪೂರ್ಣಗೊಳಿಸಬೇಕಾಗಿತ್ತು. ಈ ವಿಷಯದಲ್ಲಿ ಜಿಲ್ಲಾಡಳಿತವು ದಿವ್ಯ ನಿರ್ಲಕ್ಷ್ಯ ವಹಿಸಿದೆ ದೂರಲಾಗಿತ್ತು. ಪಟ್ಟಣ ಪಂಚಾಯತ್ ಬಳಗನೂರು ಪೌರ ಕಾರ್ಮಿಕರಿಗೆ 4 ತಿಂಗಳ ವೇತನ ಪಾವತಿಸದೇ ಇರುವುದರಿಂದ ಕುಟುಂಬ ನಿರ್ವಹಣೆ, ಆರೋಗ್ಯ ಸಮಸ್ಯೆಗಳು ಉಲ್ಬಣಗೊಂಡಿವೆ. ರಾಯಚೂರು ಜಿಲ್ಲೆಯ ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ ಮತ್ತು ರಾಯಚೂರು ಮಹಾನಗರ ಪಾಲಿಕೆಗಳಲ್ಲಿ 2019ರಿಂದ 2024ವರೆಗೆ ಸಮವಸ್ತ್ರ ಇತರೆ ಎಂದು ಹೇಳಿದರು. 15 ದಿನಗಳಲ್ಲಿ ನಾವು ಅನಿರ್ದಿಷ್ಟವಾದಂಥ ಹೋರಾಟವನ್ನು ಕೂಡ ಹಮ್ಮಿಕೊಳ್ತಾ ಇದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಲ್ಲದೆ ನೇರ ಪೌರ ಕಾರ್ಮಿಕರಿಗೆ ಕಾಯಂ ಮಾಡಬೇಕಂತ ಹುದ್ದೆಗಳಿವೆ. ಈಗ ಸರ್ಕಾರದಿಂದ ಕೂಡ ಆದೇಶ ಆಗಿದೆ. ಬೇಗ ಇವರು ನಮ್ಮ ಪೌರ ಕಾರ್ಮಿಕರನ್ನು ಕಾಯಂ ಮಾಡಬೇಕು. ಇಲ್ಲಾಂತಂದ್ರೆ ಅವರಿಗೆ ವಯಸ್ಸಾಗ್ತಾ ಇದೆ. ಎಷ್ಟೆಷ್ಟು ಲೇಟ್ ಆಗ್ತದೆ ಅವ್ರಿಗೆ ಅಷ್ಟಷ್ಟು ವಯಸ್ಸಾಗ್ತದೆ. ಆ ಕಾರಣಕ್ಕಾಗಿ ಅವ್ರನ್ನ ಕೂಡಲೇ ಅವರಿಗೆ ಕಾಯಂಗೊಳಿಸಬೇಕಂತ ಒಂದು ಡಿಮಾಂಡ್, ಭಾಳ ಮುಖ್ಯವಾದ ಒಂದು ಡಿಮಾಂಡ್ ಇದೆ. ಎರಡನೇ ಡಿಮಾಂಡ್ ಬಯೋಮೆಟ್ರಿಕ್ ಇಟ್ಟಿದ್ದಾರೆ ಈಗ ಪೌರ ಕಾರ್ಮಿಕರಿಗೆ ಹಾಜರಾತಿ, ಅರ್ಲಿ ಮಾರ್ನಿಂಗ್ ಮತ್ತು ಮಧ್ಯಾಹ್ನ. ಹಲವಾರು ಪ್ಯಾಕೇಜ್ಗಳಲ್ಲಿ ಸುಮಾರು 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗಿರ್ತಾರೆ ಕೆಲಸ ಮಾಡಲಿಕ್ಕೆ. ಇವರು ಕೆಲಸ ಅಲ್ಲಿ ಒಂದು ಗಂಟೆ ಮುಗಿಸ್ಕೊಂಡು ಅವರು ಇಲ್ಲಿಂದ ಬರೋ ಹೊತ್ತಿಗೆಲ್ಲ 2 ಆಗುತ್ತೆ. 2 ಗಂಟೆಗೆ ಬಯೋಮೆಟ್ರಿಕ್ಗೋಸ್ಕರ ನಿಂತ್ಕೊಂಡ್ರೆ 2 ಅವರ್ ಆಗುತ್ತೆ. ಮನೆಗೆ ಹೋಗೋ ಹೊತ್ತಿಗೆಲ್ಲ 3 ಆಗುತ್ತೆ. ಅವ್ರು ಏನಾಗಬೇಕು ಅವ್ರ ಆರೋಗ್ಯ. ಹಂಗಾಗಿ ನಮಗೆ ಬಯೋಮೆಟ್ರಿಕ್ ಒಂದು ಹಾಜರಾತಿಯನ್ನು ನಮಗೆ ಅನ್ವಯಿಸಬಾರ್ದು, ಅದನ್ನು ರದ್ದುಗೊಳಿಸಬೇಕಂತ ಅನ್ನೋದು ಒಂದು ನಮ್ಮದು ಎರಡನೇ ಅಂತ ಭಾಳ ಮುಖ್ಯವಾದ ಡಿಮಾಂಡ್ ಇದೆ. ಇನ್ನು ನಮ್ಮ ಮಹಾನಗರ ಪಾಲಿಕೆಗೆ 75 ಪೌರ ಕಾರ್ಮಿಕರನ್ನು ಹೆಚ್ಚುವರಿಯಾಗಿ ಕೊಟ್ಟಿದೆ ಸರ್ಕಾರ. ಹೆಚ್ಚುವರಿಯಾಗಿ ಕೊಟ್ಟಿರ್ತಕ್ಕಂಥ 75 ಪೋಸ್ಟ್ಗಳಿಗೆ ನಮ್ಮಲ್ಲಿ ಮರಣ ಹೊಂದಿದವರು ಒಂದು 8 ಮಂದಿ ಇದ್ದಾರೆ. ನಿವೃತ್ತಿ ಹೊಂದಿದವರು ಪಾಪ ಅವ್ರಿಗೆ ಏನು ಪರಿಹಾರ ಇಲ್ಲಿವರೆಗೆ ಅವರೊಂದು 3-4 ಜನ ಇದ್ದಾರೆ. ಆಮೇಲೆ ಕೆಲಸದಿಂದ ವಜಾಗೊಳಿಸಿದ ಬಂದು 12 ಜನ ಇದ್ದಾರೆ. ಸರಿಸುಮಾರು 20 ಮಂದಿಗೆ ನೇರ ನೇಮಕಾತಿಯಲ್ಲಿ ತಗೋಬೇಕಂತ ಒಂದು ಭಾಳ ಪ್ರಮುಖವಾದಂಥ ಡಿಮಾಂಡ್ ಇದೆ. ಆಮೇಲೆ ಬಳಗನೂರಿನಲ್ಲಿ, ನಮ್ಮ ಬಳಗನೂರು ಪಂಚಾಯತ್ನಲ್ಲಿ, ಪಟ್ಟಣ ಪಂಚಾಯತ್ನಲ್ಲಿ 4 ತಿಂಗಳಿಂದ ನಮ್ಮ ಪೌರ ಕಾರ್ಮಿಕರಿಗೆ ಸಂಬಳ ಇಲ್ಲ. ಅವರಿಗೆ ಎಷ್ಟು ಸಮಸ್ಯೆ ಆಗಿದೆ ಅಂದರೆ ಕುಟುಂಬ ನಿರ್ವಹಣೆ ಎಲ್ಲ, ಜ್ವರ ಬಂದರೂ ಕೂಡ ಅವ್ರಿಗೆ ಆಸ್ಪತ್ರೆ ತೋರಿಸ್ಕೊಳ್ಳೋಕೆ ಆಗೋದು ಇವತ್ತು ಆ ಸ್ಥಿತಿಯಲ್ಲಿದ್ದಾರೆ ಇಲ್ಲಿ. ಮತ್ತು ನಮ್ಮಲ್ಲಿ ಸಂಕಷ್ಟ ಭತ್ಯೆ ಅಂತ ಒಂದು ಕೊಡ್ತಾರೆ. ಸಂಕಷ್ಟ ಭತ್ಯೆ ಕೂಡ ಕಳೆದ ವರ್ಷ ಒಂದು ವರ್ಷ ಸಂಕಷ್ಟ ಭತ್ಯೆ ಕೊಟ್ಟಿಲ್ಲ ನಮಗೆ. ಅದು ಕೂಡ ಕೂಡಲೇ ಕೊಡಬೇಕಂತ ಅನ್ನೋದಿದೆ. ಆಮೇಲೆ ಸಮವಸ್ತ್ರ ಕೊಟ್ಟಿಲ್ಲ, 4 ವರ್ಷದಿಂದ ಸಮವಸ್ತ್ರ ಇಲ್ಲ ನಮಗೆ ಪರೀಕ್ಷೆ ಆಗಲಿ, ಇನ್ನೂ ಒಂದು ಬೇರೆ ಆಗಲಿ, ಹೆಣ್ಮಕ್ಳಿಗೆ ಸಮವಸ್ತ್ರ, ಗಂಡು ಸಮವಸ್ತ್ರ ಇವಾಗ ಯಾವ ಕೊಟ್ಟಿಲ್ಲ ಅವರು. ಅದು ಕೂಡ ಈ ಡಿಮಾಂಡಲ್ಲಿ ಭಾಳ ಮುಖ್ಯವಾಗಿದೆ. ಮತ್ತು ನಮಗೆ ನೇರ ವೇತನ ಪೌರ ಕಾರ್ಮಿಕರಿಗೆ ನರಸಪ್ಪ ಅಂತ ಒಬ್ಬರು ಇದ್ದಾರೆ. ನರಸಪ್ಪ ಹನುಮಪ್ಪ ನಮೂದಿಸಿ ಅದು ಅವಾಗಿಂದ ಪಾಣಿನೂ ಇದೆ. ಅದನ್ನ ಕೆಲ ಭೂಗಳ್ಳರು ಅದನ್ನ ಯಾವ ರೀತಿ
ನಗರದ ಹೊಂದಿಕೊಂಡಿರುವ ಮಲಿಯಾಬಾದ್ ಗ್ರಾಮದ ಸರ್ವೆ ನಂಬರ್ 91ರಲ್ಲಿ ಇರುವ 9 ಎಕರೆ 5 ಗುಂಟೆ ಅರಣ್ಯ ಭೂಮಿಯನ್ನು ಕಬಳಿಸಲು ಇಂದಿನ ಸಹಾಯಕ ಆಯುಕ್ತರು ಹೊರಡಿಸಿರುವ ಆದೇಶ ರದ್ದುಗೊಳಿಸಿ ಅರಣ್ಯ ಭೂಮಿ ರಕ್ಷಿಸಬೇಕೆಂದರು. ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಯಾದವ್ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಇನಾಂ ಭೂಮಿಯನ್ನು 1966ರಲ್ಲಿ ಇನಾಮದಾರಿಗೆ ಅರಣ್ಯ ಇಲಾಖೆಯಿಂದ ಭೂ ಪರಿಹಾರ ಧನ ನೀಡಿ ಅರಣ್ಯ ಇಲಾಖೆ ಸ್ವಾಧೀನಕ್ಕೆ ಪಡೆಯಲಾಗಿದೆ. ಅರಣ್ಯ ಇಲಾಖೆ ದಾಖಲೆಗಳಲ್ಲಿ ಅರಣ್ಯವೆಂದು ನಮೂದಿಸಲಾಗಿದೆ. ಆದರೆ ಇಂದಿನ ಸಹಾಯಕ ಆಯುಕ್ತರ ಚನ್ನಮಲ್ಲಪ್ಪ ಎಂಬವರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಯಾಗಿದ್ದ ಎಂ ಬಾಬು ಇವರು ಭೂ ಕಂದಾಯ ಕಾಯ್ದೆಗಳನ್ನು ಗಾಳಿಗೆ ತೂರಿ ಅರಣ್ಯ ಎಂದು ಪಹಣಿಯಲ್ಲಿ ತೆಗೆದುಹಾಕಲು ಸಹಕರಿಸಿದ್ದಾರೆ ಎಂದು ಹೇಳಿದರು. ತೆಗೆದುಹಾಕಿ ಅದನ್ನು ಟ್ರಾನ್ಸಾಕ್ಷನ್ ಮಾಡಕ್ಕೆ ಅವಕಾಶ ಮಾಡಿಕೊಡಿ. ಇದೆಲ್ಲ ನಿಯಮ ಬಾಹಿರವಾಗಿ ಕಂದಾಯ ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿ ಇದು ಮಾಡಿದ್ದಾರೆ. ಸೊ ಇದು ನಾವು ನಿರಂತರ ಅವಾಗ ಅಫಿಷಿಯಲಿ ಕಂಪ್ಲೇಂಟ್ಗಳು ಕೊಟ್ಟರು. ಅರಣ್ಯ ಇಲಾಖೆ ಅವಾಗ ಯಾರು ಇವರು ಇದ್ರು ರೇಂಜ್ ಫಾರೆಸ್ಟ್ ಅವರಿಗೂ ಕೊಟ್ಟಿವಿ, ಗುಲ್ಬರ್ಗದವ್ರಿಗೆ ಕೊಟ್ಟರು. ಯಾವುದೂ ತಮ್ಮ ಹದ್ದುಬಸ್ತಿನಲ್ಲಿ ಇರ್ತಕ್ಕಂಥ ಲ್ಯಾಂಡನ್ನೇ ಇದು ಮಾಡೋಕ್ಕೆ ಮುಂದೆ ಆಗಲಿಲ್ಲ. ಏನಂದ್ರೆ ಬಜೆಟ್ ಕೊರತೆ ಅದು ಇದು ಏನೇನೋ ಹೇಳ್ಕೊಂತ ಬಂದರು ಸರ್ಕಾರದಿಂದ. ಸೊ ಹಾಗಾಗಿ ಈ ಸರ್ತಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ತಹಸೀಲ್ದಾರು AC ಇವರಿಗೆ ಕೊಟ್ಟ ನಂತರ ಕೃಷ್ಣ ಬೈರೇಗೌಡ ಕಂದಾಯ ಇಲಾಖೆ ಅವರಿಗೂ ಮತ್ತು ಅರಣ್ಯ ಇಲಾಖೆ ಈಶ್ವರ್ ಖಂಡ್ರೆ ಅವರು ಈ ರಿಜಿಸ್ಟರ್ ಪೋಸ್ಟ್ ಮೂಲಕ ಇದು ಅಟ್ಯಾಚ್ಮೆಂಟ್ ಎಲ್ಲ ಇದು ಮೂಲತಃ ದಾಖಲೆಗಳು ಏನದ ಯಾವ ರೀತಿ ಇವಾಗ ವಿಜಯ್ ಮಹಂತೇಶ್ ಅಂತಂದು ಅದೊಂದು ಪತ್ತಿನ ಸಹಕಾರ ಬ್ಯಾಂಕ್ ಹುನಗುಂದ ಈ ಲ್ಯಾಂಡ್ ಅನ್ನ ಯಾವುದೇ ರೀತಿಯಿಂದ ಬಂದು ಪರಿಶೀಲನೆ ಮಾಡದೆ ಏಕಾಏಕಿ 80 ಲಕ್ಷ ಲೋನ್ ಕೊಡ್ತಾರೆ ಈ ಭೂಮಿ ಮೇಲೆ. ಸೊ ಇದೆಲ್ಲ ನೋಡಿದ್ರೆ ವ್ಯವಸ್ಥಿತವಾಗಿ ಈ ಲ್ಯಾಂಡ್ ಅನ್ನ ಕಬಳಿಸುವ ಯತ್ನದಲ್ಲಿ ಭೂಗಳ್ಳರುಗಳು ಇದು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಟ್ರಾನ್ಸಾಕ್ಷನ್ ಯಾವ ರೀತಿ ಇದ್ರಾಗ ಆಗಿದೆ ಅವರೆಲ್ಲರ ತನಿಖೆಗೆ ಒಳಪಡಿಸಿದಾಗ ಮತ್ತು ಸೀದಾ ಕ್ರಿಮಿನಲ್ ಕೇಸ್ ಅಫೆನ್ಸ್